ನಂಬಿಕೆಗೆ ಮೋಸ ಮಾಡಿದಾಗ ಏನ್ ಮಾಡಬೇಕು, ಹೇಗಿರ್ಬೇಕು, ಹೇಗೆ ಬದುಕಬೇಕು ಅವರೊಟ್ಟಿಗೆ ಅಂತ ಹೇಳಿ ಮೊನ್ನೆ ಇನ್ಸ್ಟಾ ಲೈವಲ್ಲಿ ಬಂದಾಗ ಯಾರೋ ಪ್ರಶ್ನೆ ಮಾಡಿದ್ರು. ಇದಕ್ಕೆ ವಿಡಿಯೋ ಮಾಡಿ ಸರ್ ಅಂತ. ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಾನು ನಂಬಿಕೆ ಮೋಸ ಮಾಡಿದಾಗ ಆ ವ್ಯಕ್ತಿ ಹೇಗೆ ನಾವು ಇರಬೇಕಾಗತ್ತೆ ಅಥವಾ ನಮ್ಮಲ್ಲಿ ಯಾವ ಥರ ಥಾಟ್ಸನ್ನು ನಾವು ಬಿಲ್ಡ್ ಮಾಡಬೇಕಾಗತ್ತೆ ಅದನ್ನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ ನನ್ನ ಜೊತೆ ಮಾತಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಸೊ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಅವರಿಂದ ದೂರ ಇರುವಂಥ ಪ್ರಯತ್ನ ಮಾಡಿ. ಯಾವ ವ್ಯಕ್ತಿ ನಂಬಿಕೆ ದ್ರೋಹ ಮಾಡ್ತಾರಲ್ವಾ, ಸೊ ನಂಬಿಕೆ ದ್ರೋಹ ಮಾಡಿದಾಗ ಆ್ಯಕ್ಚುಲಿ ವಿಷದ ಹಾವಿದ ಹಾಗೇನೆ ಆ್ಯಕ್ಚುಲಿ ಆ ವ್ಯಕ್ತಿಯಿಂದ ನಾವು ದೂರ ಇರಬೇಕಾಗತ್ತೆ. ಯಾವ ವ್ಯಕ್ತಿ ನಮಗೆ ನಂಬಿಕೆ ದ್ರೋಹ ಮಾಡ್ತಾರೆ ಲೈಫಲ್ಲಿ ನಮ್ಮ ಏಳಿಗೆಗನ್ನು ನಿಲ್ಲೋದಕ್ಕೆ, ನಮ್ಮ ಖುಷಿ, ನಮ್ಮ ಏಳಿಗೆ ಅದನ್ನು ಸಹಿಸಲ್ಲ ಆ ವ್ಯಕ್ತಿ ಅಂತ ಅರ್ಥ ಅಲ್ವಾ. ಸೊ ಆ ಥರ ನಮ್ಮ ಡಿಸ್ಟರ್ಬ್ ಮಾಡುವಂಥ ವ್ಯಕ್ತಿಗಳಿಂದ ನಾವೇ ಆಚೆ ಬಂದರೆ ತುಂಬ ಚೆನ್ನಾಗಿರ್ತೀವಿ. ಎಕ್ಸಾಂಪಲ್ ಹೇಳಬೇಕಂತ ಒಂದು ಕೊಚ್ಚೆ ಇದೆ ಅಂದಮೇಲೆ, ಸೊ ಆ ಕೊಚ್ಚೆಯಿಂದ ನಮಗೆ ಸ್ಮೆಲ್ ಬರುತ್ತೆ, ನಮ್ಮ ಮೇಲೆ ಸಿಡಿಯುವಂಥ ಸಾಧ್ಯತೆಗಳಿದೆ ಅಂದಮೇಲೆ ನಾವು ಕಲ್ಲು ಎಸೆಯೋದು ಬೇಡ, ಅದ್ರ ಪಕ್ಕದಲ್ಲಿರೋದು ಬೇಡ, ದೂರ ಇದ್ಬಿಡೋಣ. ಅಂದರೆ ನಂಬಿಕೆ ದ್ರೋಹ ಮಾಡುವಂಥವ್ರು ಮತ್ತೆ ಮತ್ತೆ ನಂಬಿಕೆ ದ್ರೋಹ ಮಾಡುವಂಥ ಎಲ್ಲ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಆ ವ್ಯಕ್ತಿಗಳಿಂದ ನಾವೇ ದೂರ ಇರೋದು ತುಂಬ ಒಳ್ಳೆಯದು ನನ್ನ ಪ್ರಕಾರ. ಓಕೆ, ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ನಾವು ಯಾವ ದಿಕ್ಕಿನ ಕಡೆ ಹೋಗ್ತಿದ್ದೀವಿ ಅದು ತುಂಬ ಮುಖ್ಯ ಇರುತ್ತೆ. ಈಗ ಅವರು ನಮಗೆ ಲೈಕ್ ಮೋಸ ಮಾಡೋದು, ನಂಬಿಕೆ ದ್ರೋಹ ಮಾಡಿದ ಮೇಲೂ ಕೂಡ ಮೋಸ ಮಾಡ್ತಿರ್ಬೇಕಾದ್ರೂ ಕೂಡ ಅಗೇನ್ ನಾವು ಏನು ಮೋಸ ಮಾಡ್ತಿರ್ತಾರೆ ಆ ದಿಕ್ಕೆಲ್ಲ ಹೋಗ್ತಿದ್ದೀವಾ, ಅವರೊಟ್ಟಿಗೆ ಮತ್ತೆ ಕಮ್ಯುನಿಕೇಟ್ ಮಾಡ್ತಿದ್ದೀವಾ, ಅವರನ್ನೇ ನಾವು ಬಯಸ್ತಾ ಇದ್ದೀವಾ, ಮೆಂಟಲಿ ನಮ್ಮ ಎಮೋಷನ್ಸ್ ಎಲ್ಲ ಆ ಕಡೆ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ನಾವೇ ದಾರಿ ಮಾಡಿಕೊಡ್ತಿದ್ದೀವಾ, ಇದನ್ನು ನಾವು ಕೂತ್ಕೊಂಡ್ಬಿಟ್ಟು ಅನಾಲಿಸಿಸ್ ಮಾಡಬೇಕಾಗುತ್ತೆ. ಬಿಕಾಸ್ ನಾವು ಯಾವ ಸೈಡಲ್ಲಿ ಹೋಗ್ತಾ ಇದ್ದೀವಿ ಇದು ತುಂಬ ಮುಖ್ಯ ಆಗುತ್ತೆ. ಈಗ ನಮಗೆ ಸತ್ಯ ಕಣ್ಮುಂದೆ ಕಾಣ್ತಾ ಇದ್ರೂ ಕೂಡ ಸ್ಟಿಲ್ ಅದೇ ದಿಕ್ಕಲ್ಲಿ, ಅದೇ ಒಂದು ಫೋಕಸಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಅದನ್ನು ಚೇಂಜ್ ಮಾಡ್ಕೊಬೇಕು. ಬಿಕಾಸ್ ಆಲ್ರೆಡಿ ಗೊತ್ತಾಗ್ತಿದೆ ನಮಗೆ ದ್ರೋಹ ಮಾಡ್ತಿದ್ದಾರೆ ಆ ವ್ಯಕ್ತಿಗಳು ಅಂತ. ಓಕೆ, ನಮಗೆ ನಾವು ಈ ಥರ ಥಾಟ್ನ ಹಾಕೊಂಡಾಗ ಯಾವ ಕಡೆ ನಾವು ಹೋಗಬೇಕಾಗತ್ತೆ ಅನ್ನೋದು ಗೊತ್ತಾಗುತ್ತೆ. ಎಕ್ಸಾಂಪಲ್, ನೀವೆಲ್ಲೋ ಡ್ರೈವ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಈಗ ನಿಮಗೆ ಹೋಗೋ ರೂಟಲ್ಲಿ ಎಲ್ಲೋ ಒಂದು ಕಡೆ ರೋಡ್ ಸರಿ ಇಲ್ಲ ಅಂತ ಗೊತ್ತಾದಾಗ ರಿಟರ್ನ್ಸ್ ಬಂದ್ಬಿಟ್ಟು ಬೇರೆ ರೂಟ್ನ ಹುಡುಕಿ ಹೋಗ್ತೀರಿ. ಬಿಕಾಸ್ ನಾವು ಹೋಗ್ತಿರುವಂಥ ದಿಕ್ಕನ್ನು ಬದಲಾವಣೆ ಮಾಡ್ತೀವಿ ನಮ್ಮ ಗುರಿ ಮುಟ್ಟೋಕೆ. ಆ್ಯಸ್ ಯೂಶ್ವಲ್ ಅಷ್ಟೇ, ಜೊತೆಗಿರೋ ವ್ಯಕ್ತಿ ಆ ಥರ ಇದ್ದಾಗ ನಮ್ಮ ದಿಕ್ಕನ್ನು ಚೇಂಜ್ ಮಾಡಿಕೊಂಡು ನಮ್ಮ ಗುರಿನ ನಾವು ಮುಟ್ಟಬೇಕಾಗತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಅದರಿಂದ ಪಾಠ ಕಲ್ತಿರ್ತೀವಲ್ಲ, ಆ ಪಾಠನ ಯಾವುದೇ ಕಾರಣಕ್ಕೆ ಮರಿಕೂಡದು ಆ್ಯಕ್ಚುಲಿ ತುಂಬ ಹೆಲ್ಪ್ ಆಗುತ್ತೆ ಲೈಫಲ್ಲಿ. ಇದೇ ಥರದ ವ್ಯಕ್ತಿಗಳು ನಮ್ಮ ಲೈಫಲ್ಲಿ ಮತ್ತೆ ಬರಬಹುದು, ಬಂದು ನಮಗೆ ಯಾಮಾರಿಸೋ ಸಾಧ್ಯತೆಗಳಿರುತ್ತೆ. ಬಿಕಾಸ್ ನಾವು ನಮ್ಮ ಲೈಫ್ ಎಂಡ್ ಆಗೋ ತನಕ, ಅಂದರೆ ನಮ್ಮ ಉಸಿರು ಹೋಗೋ ತನಕನೂ ಕೂಡ ಯಾವುದೋ ಒಬ್ಬ ದಿಕ್ಕಲ್ಲಿ ಬಂದು, ಯಾವುದೋ ಒಂದು ಸೈಡಿಂದ ಬಂದು ನಮಗೆ ಅಗೇನ್ ಮೋಸ ಮಾಡೋಕ್ಕೆ, ದ್ರೋಹ ಮಾಡೋಕ್ಕೆ ಕಾಯ್ತಿರ್ತಾರೆ. ಬಟ್ ನಾವು ಒಂದ್ಸಲ ಆ ಥರ ಪಾಠ ಕಲಿತಾಗ ನಮಗೆ ಗೊತ್ತಾಗತ್ತೆ, ಸೊ ಇವ್ರನ್ನ ನಂಬೇಕಾ, ಎಷ್ಟು ನಂಬಬೇಕು, ಹೇಗಿರಬೇಕು, ಹೇಗಿರಬಾರ್ದು, ಎಮೋಷನಲಿ ಅಟ್ಯಾಚ್ ಆಗಬೇಕಾ, ಆಗಬಾರ್ದು, ಇದೆಲ್ಲ ನಮಗೆ ಹಿಂದೆ ಪಾಸ್ಟಲ್ಲಿ ಒಂದು ರಿಯಾಲಿಟಿ ಗೊತ್ತಾದಾಗ ಆ ವ್ಯಕ್ತಿಗಳಿಂದ ನಾವು ತುಂಬ ಚೆನ್ನಾಗಿ ನೆಕ್ಸ್ಟ್ ಹ್ಯಾಂಡಲ್ ಮಾಡೋದು ನಮ್ಗೆ ಗೊತ್ತಾಗುತ್ತೆ. ಬಿಕಾಸ್ ಅಲ್ಲೊಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಅದನ್ನು ಕಲಿಬೇಕಷ್ಟೇ. ಎಕ್ಸ್ಪೀರಿಯನ್ಸ್ ಅಂತ ತಗೊಂಡು ಅದರಿಂದ ನಾವು ಪಾಠ ಕಲಿತು ಮುಂದೆ ಹೋಗಬೇಕು, ಸೊ ನನ್ನ ಪ್ರಕಾರ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಬುದ್ಧಿವಂತಿಕೆಯಿಂದ ಮೂವ್ ಆನ್ ಆಗೋದನ್ನು ಕಲಿಬೇಕು. ಎಕ್ಸಾಂಪಲ್, ಈಗ ನಾವು ಎಲ್ಲೋ ಒಂದು ಕಡೆಗೆ ಆ ದ್ರೋಹ ಅದಕ್ಕೆ ಒಳಗಾಗಿದ್ದೀವಿ ಅಂದಮೇಲೆ ಹೇಗೆ ಅದರಿಂದ ಬಿಡಿಸ್ಕೊಂಡು ಆಚೆ ಬರಬೇಕು, ಇದನ್ನು ನಾವು ಕಲಿಬೇಕು. ಆ್ಯಕ್ಚುಲಿ ಬುದ್ಧಿವಂತಿಕೆ ಅಂತ ಹೇಳ್ತೀವಿ. ಅವರೊಟ್ಟಿಗೆ ಜಗಳ ಮಾಡೋದು, ಹಿಂಗ್ಯಾಕೆ ಮಾಡಿದೆ ಅಂತ ಕೇಳಿಕೊಂಡು ಅಲ್ಲೇ ನಾವು ಸಮಯ ವೇಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋದು. ಎಷ್ಟೋ ಜನ ಏನು ಮಾಡ್ತಾರೆ, ಅವ್ರು ನಂಬಿಕೆ ದ್ರೋಹ ಮಾಡಿದ್ಮೇಲೆ ಸ್ಟಿಲ್ ಅಲ್ಲೇ ಯಾಕೆ ಹಿಂಗೆ ಆಗೋಯ್ತು, ಯಾಕೆ ಹಿಂಗೆ ಮಾಡಿದ್ರಿ, ಕ್ವಶನ್ಸ್ ಕೇಳ್ತಾ ಮತ್ತೆ ಮಾತಾಡ್ತಾ ಮತ್ತೆ ಅವ್ರನ್ನ ಸರಿಪಡ್ಸಕ್ಕೆ ಹೋಗ್ತಾರೆ. ನೋ, ನಾಟ್ ಲೈಕ್ ದ್ಯಾಟ್. ಆ ಥರ ಇರಲೇಬಾರ್ದು. ಸಮ್ ಸಿಚುವೇಷನಲ್ಲಿ ಅವ್ರನ್ನ ಬಿಟ್ಬಿಟ್ಟು ಬುದ್ಧಿವಂತಿಕೆಯಿಂದ ನಾವು ಮೂವ್ ಆನ್ ಆಗೋದನ್ನು ಕಲಿಬೇಕು, ಸೊ ನನ್ನ ಪ್ರಕಾರ. ಸೊ ಇದಿಷ್ಟು ನಾವು ಕೆಲಸ ಮಾಡಬೇಕು ಯಾವುದೋ ಒಬ್ಬ ವ್ಯಕ್ತಿ ನಮಗೆ ನಂಬಿಕೆ ದ್ರೋಹ ಮಾಡಿದಾಗ. ಓಕೆ, ಐ ಥಿಂಕ್ ಈ ವಿಡಿಯೋ ನಿಮಗೆ ಬೆಟರ್ ಕ್ಲಾರಿಟಿ ಕೊಟ್ಟಿದೆ ಅಂತ ಫೀಲ್ ಮಾಡ್ತೀನಿ ನಾನು. ಸೊ ಇಷ್ಟ ಆದರೆ ವಿಡಿಯೋ, ಸೊ ನಿಮ್ದೊಂದು ಸಣ್ಣದಾಗಿ ಲೈಕ್ ಇರಲಿ. ವಿಡಿಯೋ ಮಾಡ್ತಿರೋರಿಗೆ ನಮಗೆ ಒಂದು ಏನಂತ ಹೇಳಿದ್ರೆ, ನಿಮ್ಮಿಂದ ಪ್ರೆಸೆಂಟ್ ಸಿಕ್ಕಾಗ ಮೋಟಿವೇಶನ್ ಸಿಗುತ್ತೆ. ಆ್ಯಂಡ್ ಇಷ್ಟ ಆದರೆ ಎಲ್ರಿಗೂ ದಯವಿಟ್ಟು ಶೇರ್ ಮಾಡಿ. ಓಕೆ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಆದಷ್ಟು ಬೇಗ 50K ಆಗಲಿ ಅಂತ ಹೇಳ್ತಾ. ಆ್ಯಂಡ್ ಯಾರೋ ಹೇಳ್ತಾ ಇದ್ರು ವ್ಯೂವರ್ಶಿಪ್ ಕಡಿಮೆ ಇದೆ ಆ್ಯಂಡ್ ಸಬ್ಸ್ಕ್ರೈಬರ್ ಕಡಿಮೆ ಇದೆ ಅಂತ ನಂಗೆ ಯಾರೋ ಹೇಳ್ತಾ ಇದ್ರು. ಸೊ ನಾನು ಖುಷಿ ಇದ್ದೀನಿ ಇದರೊಟ್ಟಿಗೆ. ಆ್ಯಂಡ್ ಇದಿನ್ನೂ ಹೋಗ್ತಾ ಹೋಗ್ತಾ ಜಾಸ್ತಿ ಆಗುತ್ತೆ ಅನ್ನೋ ಫೀಲು ನನಗಿದೆ, ಬಿಕಾಸ್ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ತಾ. ಸೊ ಥ್ಯಾಂಕ್ ಯು ಸೋ ಮಚ್. ಬಾಯ್.